നിങ്ങൾക്കില്ലാത്ത ശത്രുക്കളുണ്ടോ? സാറിന് ഉറപ്പുണ്ടോ അവരെന്റെ ശത്രുക്കളാണ്? ಹಲೋ ನಮಸ್ತೆ, ರಾಕ್ಸ್ಗೆ ಸ್ವಾಗತ. ಮಾರ್ಕೋ ಮೂವಿಯ ಒಂದು ದಿನದಿಂದ ದಿನಕ್ಕೆ ಒಂದು ಕ್ರೇಜ್ ಜಾಸ್ತಿ ಆಗ್ತಿದೆ ಅಂತ ಹೇಳೋದು ನಿಜವಾಗ್ಲೂ ಎಲ್ಲ ಇಷ್ಟಪಡ್ತಾರೆ. ಒಂದು ಇಡೀ ವರ್ಲ್ಡ್ ವೈಡ್ನಲ್ಲಿ ಮೂಲಕ ಇಷ್ಟರ ಮಟ್ಟಿಗೆ ಒಂದು ಆ್ಯಕ್ಷನ್ ಮೂವಿ ನೀವು ನೋಡಿರ್ಲಿಕ್ಕಿಲ್ಲ ಅಂತಲೇ ಹೇಳೋದು. ಯಾಕೆಂತೇಳಿದ್ರೆ ಆ್ಯನಿಮಲ್ ಮೂವಿ ಇರ್ಬೋದು, KGF ಮೂವಿ ಇರ್ಬೋದು, ಇದಕ್ಕೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮೂವಿ ಈ ಮೂವಿಗೆ ಒಂದು ಲೆಕ್ಕಕ್ಕೆ ಬರೋದಿಲ್ಲ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ರಕ್ತ ದೋಕುಳಿ ಅಂತ ಯಾವ ಟೈಟಲ್ ಮೂವಿ ಒಂದು ಪದ ಇದೆ, ನಿಜವಾಗ್ಲೂ ಆ ರಕ್ತ ದೋಕುಳಿ ನಿಜವಾಗಿ ಯಾವ ಥರ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಈ ಮಾರ್ಕೋ ಮೂವಿ ನೋಡಬೇಕಂತ ಹೇಳಕ್ಕೆ ಇಷ್ಟಪಡಿದೆ. ಯಾಕಂತೇಳಿದ್ರೆ ಯಾವ ಥರ ಒಂದು ಫೈಟಿಂಗ್ ಇದೆ ಅಂತ ಹೇಳಿದ್ರೆ ಅಂದ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಒಂದು ಯಾವ ರೀತಿಯಲ್ಲಿ ಒಂದು ಕೊಚ್ಚಿ ಬಿಸಾಕ್ತಾರೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಇಷ್ಟವರೆಗೆ ವರ್ಲ್ಡ್ನಲ್ಲಿ ಯಾರು ಮಾಡಿದಂಥ ಒಂದು ಮೂವಿ, ಆ್ಯಕ್ಷನ್ ಮೂವಿ ಈ ಮೂವಿನಲ್ಲಿ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಈ ಮೂವಿಯ ಒಂದು ದಿನದಿಂದ ದಿನಕ್ಕೆ ಒಂದು ದೊಡ್ಡ ಮಟ್ಟಿನ ಒಂದು ಹೈಪ್ ಕ್ರಿಯೇಟ್ ಆಗಿ ಒಂದು ಕ್ರೇಜ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಯಾವ ರೀತಿಯಲ್ಲಿ ಈ ಒಂದು ಉಣ್ಣಿ ಮುಕುಂದನ್ರವರು ಈ ಒಂದು ಮೂವಿಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಒಂದು ಲುಕ್, ಆ ಒಂದು ಎನರ್ಜಿ ಲುಕ್, ಆ ಒಂದು ಫೈಟಿಂಗ್ ಸೀನ್ ನಿಜವಾಗ್ಲೂ ಎಲ್ಲ ಇಷ್ಟಪಡ್ತೀನಿ. ಡಿಫ್ರೆಂಟ್ ಆಗಿ ಒಂದು ಮೂವಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಸಡನ್ಲಿ ಆಗಿ ಆ ಒಂದು ಎನರ್ಜಿ ಲುಕ್ ಮಲಯಾಳಂ ಮೂವಿನಲ್ಲಿ ಈ ಮಟ್ಟಿಗೆ ಒಂದು ಮೂವಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಇಷ್ಟವರೆಗೆ ಹಾಲಿವುಡ್ ಮೂವಿನಲ್ಲೂ ಕೂಡ ಇಂಥ ಒಂದು ಮೂವಿ ಮಾಡಿರ್ಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಇಂಡಿಯಾದಲ್ಲಿ ಅಲ್ಲದೆ ಹಾಲಿವುಡ್ ಮೂವಿನಲ್ಲಿ ಕೂಡ ಇಂಥ ಮೂವಿ ಮಾಡಿರ್ಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಆ ಲೆವೆಲ್ಗೆ ಈ ಮೂವಿ ಒಂದು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಮೂವಿ ಇದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಆ ರೇಂಜ್ಗಂತೂ ಖಂಡಿತವಾಗಿ ಯಾಕಂತೇಳಿದ್ರೆ ದಿನದಿಂದ ದಿನಕ್ಕೆ ಈ ಮೂವಿಯ ಒಂದು ಕ್ರೇಜ್ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ವರ್ಲ್ಡ್ ವೈಡ್ನ ಕಲೆಕ್ಷನ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ನಡೀತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಈಗ ಹೆಚ್ಚಾಗಿ ಒಂದು ಟ್ರೆಂಡ್ನ ಮೂಲಕ ಮಾರ್ಕೋ 2 ಬರಬೇಕು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಟ್ರೆಂಡ್ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಈ ಮೂವಿಯ ಒಂದು ಫಸ್ಟ್ ಪಾರ್ಟೇ ಒಂದು ಇಷ್ಟು ಕ್ರೇಜ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಪಾರ್ಟ್ 2 ಬಂದರೆ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರ ನೀವು ಈಗಾಗಲೇ ಲೆಕ್ಕಾಚಾರ ಮಾಡ್ಬೋದು ಅಂತ ಹೇಳೋಷ್ಟು. ಯಾಕಂತೇಳಿದ್ರೆ ಮಾರ್ಕೋ ಫಸ್ಟ್ ಇಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ನೀವು ಈಗಾಗಲೇ ಲೆಕ್ಕಾಚಾರ ಮಾಡ್ಬೋದು ಅಂತ ಹೇಳೋಷ್ಟು. ಯಾಕಂತೇಳಿದ್ರೆ ಈ ಮೂವಿಯ ಒಂದು ದೊಡ್ಡ ಮಟ್ಟಿನ ಒಂದು ಪ್ರಚಾರ ಮಾಡಿದರೆ ಈ ಮೂವಿ 100% ಇನ್ನೂ ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ನ ಜೊತೆಗೆ ಈ ಮೂವಿ ಮಾಡ್ಬೋದಿತ್ತು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಅದೇ ರೀತಿಯಲ್ಲಿ ಈ ಮಾರ್ಕೋ ಮೂವಿ ಒಂದು ಯಾವ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಆ ರೇಂಜಿಗೆ ಮೂವಿ ಮಾಡಿದ್ದಾರೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ವೀಕ್ ಹಾರ್ಟ್ ಇರುವವರಂತೂ ಖಂಡಿತವಾಗಿ ಈ ಮೂವಿ ನೋಡಲಿಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡಿದೆ. ಯಾಕಂತೇಳಿದ್ರೆ ಅಷ್ಟು ಕ್ರಿಟಿಕಲ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಆ ಮೂವಿ ನೋಡುವಾಗಲೇ ನಿಜವಾಗ್ಲೂ ಎಲ್ಲ ಇಷ್ಟಪಡ್ತೀನಿ, ಒಂದು ಭಯ ಥರ ಇರುತ್ತೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಆ ರೀತಿಯಲ್ಲಿ ಒಂದು ಕಟ್ಟಿಂಗ್ ಮಿಷನ್ ಎಲ್ಲ ಒಂದು ಮರ ಕಟ್ ಮಾಡುವಂಥ ಮಿಷನಲ್ಲಿ ಕೂಡ ಒಂದು ಮನುಷ್ಯರನ್ನು ಕೂಡ ಒಂದು ಕಟ್ ಮಾಡುವಂಥ ಒಂದು ಸೀನ್ ಇರುತ್ತೆ. ನಿಜವಾಗ್ಲೂ ಎಲ್ಲ ಇಷ್ಟಪಡ್ತೀನಿ. ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಿಲ್ಲಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ವಿಚಾರವನ್ನು ಈ ಮೂವಿನಲ್ಲಿ ಒಂದು ತೋರಿಸಿಕೊಟ್ಟಿದ್ದಾರೆ ಅಂತಲೇ ಹೇಳೋದು. ಒಂದು ಝೂಂಬೀಸ್ ಮೂವಿ ಹಾಗೆ ನೋಡಿದಾಗೆ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಈ ಮೂವಿ ಒಂದು ದೊಡ್ಡ ಮಟ್ಟಿನಿಂದ ವರ್ಲ್ಡ್ ವೈಡ್ನ ಮೂವಿ ಈ ಒಂದು ಹಾಲಿವುಡ್ ರೇಂಜಿಗೆ ಮೂವಿ ಮಾಡಿದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗಿಯೂ. ಅದೇ ರೀತಿಯಲ್ಲಿ ಕೂಡ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ವಿಶೇಷ ಅಂತೂ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವರ್ಲ್ಡ್ ವೈಡ್ನ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ಕೂಡ ಈಗಾಗಲೇ ಒಂದು 20 ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡಿದೆ ಅನ್ನೋ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳೋದು. ಯಾಕಂತೇಳಿದ್ರೆ ಈಗಾಗಲೇ ವರ್ಲ್ಡ್ ವೈಡ್ನ ಕ್ರೇಜ್ ಮಾರ್ಕೋ ಅಂತಲೇ ಈಗ ಒಂದು ಅಪ್ಡೇಟ್ಗಿಂತ ಅಪ್ಡೇಟ್, ಯಾಕಂತೇಳಿದ್ರೆ ಟ್ರೆಂಡ್ ಮೇಲೆ ಟ್ರೆಂಡ್ ಈಗ ಒಂದು ಸೃಷ್ಟಿ ಆಗ್ತದೆ ಅಂತಲೇ ಹೇಳ್ಬೋದು. ಕಡೆಗೂ ಕೂಡ ಅಷ್ಟರ ಮಟ್ಟಿಗೆ ಈ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ಮಾರ್ಕೋ ಇನ್ನು ಯಾವ ರೀತಿಯಲ್ಲಿ ಇರ್ಬೋದು ಅನ್ನೋ ಒಂದು ವಿಚಾರ ನೀವೇ ಲೆಕ್ಕಾಚಾರ ಮಾಡ್ಬೋದು ಅಂತಲೇ ಹೇಳೋದು ಸ್ನೇಹಿತರೆ. ಆ ರೀತಿಯಲ್ಲಿ ಮಾರ್ಕೋ ಟೀಮ್ ಕೂಡ ಒಂದು ರೆಡಿಯಾಗಿದೆ ಅಂತಲೇ ಹೇಳೋದು. ಯಾಕಂದರೆ ಈ ಮೂವಿ ಒಂದು ಟ್ರೇಲರ್ ಅಂತೂ ಖಂಡಿತವಾಗಿ ಬಿಡಲಿಲ್ಲ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಟ್ರೇಲರ್ ಬಿಟ್ಟಿದ್ರೆ ಈ ಮೂವಿಯ ಒಂದು ಅರ್ಧ ಮೂವಿಯ ಒಂದು ಸ್ಟೋರಿಯೇ ಗೊತ್ತಾಗ್ತಿತ್ತು ಅಂತಲೇ ಹೇಳೋದು. ಆದರೂ ಕೂಡ ಈ ಮೂವಿಯ ಒಂದು ಟೀಸರ್ ಅಂತೂ ಬಿಟ್ಟಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತಂದರೆ ಟೀಸರೇ ಒಂದು ಅಷ್ಟರ ಮಟ್ಟಿಗೆ ಬಿಟ್ಟು ಈ ಮೂವಿಯ ಒಂದು ಕ್ರೇಜ್ ಹಾಕಿದ್ದರು ಅಂತಲೇ ಹೇಳ್ಬೋದು. ಕಡೆಗೂ ಈ ಮೂವಿಯ ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ಗೆ ಹೈಪ್ಗೆ ತಕ್ಕ ಈ ಮೂವಿಯ ಕ್ರೇಜ್ ಕೂಡ ಅದೇ ರೀತಿಯಲ್ಲಿ ಕೂಡ 100% ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಉಣ್ಣಿ ಮುಕುಂದನ್ರವರ ಕರಿಯರ್ನಲ್ಲಿ
ದ ಬೆಸ್ಟ್ ಮೂವಿ. ಅದೇ ರೀತಿಯಲ್ಲಿ ಮಲಯಾಳಂ ಮೂವಿನಲ್ಲಿ ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂಥ ಒಂದು ಮೂವಿ, ಆ್ಯಕ್ಷನ್ ಮೂವಿ. ವರ್ಲ್ಡ್ ನಮ್ಮ ಇಂಡಿಯಾ ಮೂವಿಯಲ್ಲೇ ಕೂಡ ಒಂದು ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಅದೇ ರೀತಿ ವರ್ಲ್ಡ್ನಲ್ಲಿ ಕೂಡ ಇಂಥ ಒಂದು ಮೂವಿನಲ್ಲಿ ಇಂಥ ಮೂವಿ ಮಾಡಿರಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ವರ್ಲ್ಡ್ನ ಆ್ಯಕ್ಷನ್ ನಂಬರ್ 1 ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ನೋಡೋಣ, ಇನ್ನು ಮುಂದಿನ ಅಪ್ಡೇಟ್ ಖಂಡಿತವಾಗಿ ಸಿಕ್ಕಿದರೆ ಖಂಡಿತವಾಗಿಯೂ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನಷ್ಟು ಕಲೆಕ್ಷನ್ನ ಬಗ್ಗೆ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.